ಇವತ್ತು ಮೆಣಸಿನ್ಕಾಯಿ ಕರೆಪಾಕ್ದು ರಸಮ್ ಮಾಡಕತ್ತೀನಿ. ಈ ಮಳೆಗೆ ಜರ ನೆಗಡಿ ಕೆಮ್ಮು ಇದ್ದರೆ ಇದು ತಿಂದರೆ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿ ಮಾಡ್ಬೋದು. ಹುಳಿ ಇರ್ತೈತಿ, ಖಾರ ಇರ್ತೈತಿ, ಸಿಹಿ ಇರ್ತೈತಿ. ಇದು ಈ ಇಂಗ್ರೀಡಿಯೆಂಟ್ ನೋಡು. ರಸಮ್ಗೆ ಒಂದು 15 ಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಒಂದು ಸ್ಪೂನು ಜೀರಿಗೆ, ಒಂದು ಸ್ಪೂನಷ್ಟು ಬೆಲ್ಲ, ಒಂದು ಸ್ಪೂನ್ ಧನಿಯಾ, ಒಂದು ಸ್ಪೂನು ಪೆಪ್ಪರ್ ಪೌಡರ್. ಅದಕ್ಕೆ ತುಂಬ ಒಂದು ಅರ್ಧ ಕಟ್ಟಿಯಷ್ಟು ಕರಿಬೇ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು ಹಾಕಿ ಸ್ವಲ್ಪ ಹುಣಸೆಹಣ್ಣು ಬೇಯಿಸೋಕೆ ಇಟ್ಟಿದ್ದು ನೋಡಿ. ಇದು ಚೆನ್ನಾಗಿ ಬೆಂದ ಮೇಲೆ ಅದೆಲ್ಲ ಟಮಾಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಿವಿಸಿ ಅದು ನೀರು ತೊಗೋಬೇಕು. ಆ ಟಮಾಟಿ ಆ ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ನೀರೆಲ್ಲ ತೊಗೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಆ ಮಸಾಲೆ ಎಲ್ಲ ತೋರಿಸಿನಿಲ್ಲ ಇವಾಗ, ಅದೆಲ್ಲ ಕಚ್ಚಾ ಪಚ್ಚಾಗೆ ಒಂದು ಪಲ್ಸ್ ಮೋಡ್ನಾಗ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ನಿಮಗೆಲ್ಲ ತೋರಿಸ್ತೀನಿ, ಒಗ್ಗರಣೆ ಕೊಡ್ತೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಇವಾಗಲೇ ತೋರಿಸಿನಿಲ್ಲ, ಕೊತ್ತಂಬರಿ, ಕರಿವೇಪಾಕು, ಮೆಣಸಿನ್ಕಾಯಿ, ಮೆಣಸು ಅವೆಲ್ಲ ಮಿಕ್ಸಿದಾಗ ಮಾಡ್ಕೊಂಡಿನಿ ಸ್ವಲ್ಪ. ಅದು ಇವಾಗ ಫ್ರೈಗೆ ಹಾಕ್ತೀನಿ. ಟೂ ಮಿನಿಟ್ಸ್ ಎಲ್ಲ ನಾವು ಹಸಿ ಹಾಕಿವಲ್ಲ, ಸ್ವಲ್ಪ ಫ್ರೈ ಆಗಬೇಕು ಈ ರಸಮ್ಗೆ. ಮೆಣಸಿನ್ಕಾಯಿ ಅವೆಲ್ಲ ಚೆನ್ನಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಜರ ಬಂದಾಗ ಇದು ಈ ರಸಮ್ ಮಾಡ್ಕೊಂಡು ತಿಂದರೆ ಬಾಯಿಗೆ ಚೆನ್ನಾಗುತ್ತೆ. ಹುಳಿ ಖಾರ ಬೆಲ್ಲ ಎಲ್ಲ ಹಾಕಿವಿಲ್ಲ, ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಆ ಸ್ಕ್ವೀಸ್ ಮಾಡಿ ಇಟ್ಕೊಂಡಿವು ನೀರು, ಟಮಾಟೆ ಹುಣಸೆಹಣ್ಣದು, ಅದು ಇದು ಒಳಗೆ ಹಾಕ್ಬಿಡ್ತೀನಿ. ಒಂದು ಸಣ್ಣದು ಕುದಿ ಬರಬೇಕಷ್ಟೆ. ಉಪ್ಪು ಖಾರ ಎಲ್ಲ ಈ ಟೈಮ್ನಾಗ ಎಲ್ಲ ನೋಡ್ಕೋಬೇಕು. ಖಾರ ಗೀರ ಏನಾದ್ರು ಕಡಿಮೆ ಇದ್ದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಇದೆಲ್ಲ ಹಾಕಿನಿ. ಉಪ್ಪೆಲ್ಲ ಕರೆಕ್ಟ್ ಐತಿ. ನಾನು ಮಿಕ್ಸಿ ಮಾಡುವಾಗನೇ ಉಪ್ಪು ಹಾಕಿನಿ. ಸೊ ಎಲ್ಲ ನೋಡಿದರೆ ಎಲ್ಲ ಕರೆಕ್ಟ್ ಐತಿ, ಎಲ್ಲ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಐತಿ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಜರ ಗಿರ ಬಂದರೆ, ನೆಗಡಿ ಆದರೆ ಈ ರಸಮ್ ತಿಂದರೆ ನೋಡಿರಿ ಈಗ ಬಾಯ್ಲ್ ಬರಕತ್ತೈತಿ. ಸ್ವಲ್ಪ ಬಂದ ತಕ್ಷಣ ಆಫ್ ಮಾಡಿಬಿಡೋದು ಅಷ್ಟೇ. ಜಾಸ್ತಿ ಕುದಿಬಾರ್ದು ಇದು ಫ್ರೆಂಡ್ಸ್. ಇಷ್ಟು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಬಾರ್ದು ಇದು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡ್ಬೇಕು. ಇಷ್ಟಾಗಿದ್ರೆ ಸಾಕು. ಮೆಣಸಿನ್ಕಾಯಿ ಮತ್ತು ಕರಿಬೇವು ರಸಮ್ ನೋಡಿರಿ ಹಿಂಗಾಗಿದೆ. ತುಂಬ ಸ್ಪೈಸಿಯಾಗಿರ್ತೈತಿ ಈ ರಸಮ್. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಮಾಡಿವಲ್ಲ, ಇಷ್ಟ ಆಗೈತಿ ನೋಡಿ. ಇವಾಗ ಇದು ಆಗೈತಿ. ಗ್ಯಾಸ್ ಕ್ಲೋಸ್ ಮಾಡಿ ನೋಡಿರಿ. ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸುಜನ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ.